ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಎಷ್ಟು ಒಂದು 3-4 ಡೇಸ್ ಆಗಿಬಿಟ್ಟಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಹಾಗಾಗಿ ಒಂದು ಚಿಕ್ಕ ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಟೊಮೊಟೊ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಕ್ವಿಕ್ಕಾಗಿ ಟೊಮೊಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು 1 ಗೋಲಿಗತ್ರಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. 4 ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದು ಜಾಸ್ತಿ ಆಗೋಯಿತು ಅಂತ ಮತ್ತೆ ಬೇರೆ ಜಾರ್ಗೆ ಫಿಕ್ಸ್ ಮಾಡಿಕೊಂಡೆ. ಆಮೇಲೆ ಒಂದು 3 ಚಕ್ಕೆನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಆ್ಯಂಡ್ ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಈ ಥರ ಮಾಡ್ತಾರಲ್ಲ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ವರ್ಕ್ ಆಯಿತು ಅಂತಲೇ ಹೇಳ್ತೀನಿ. ತುಂಬಾ ಖುಷಿ ಆಯಿತು ನನಗೆ ವರ್ಕ್ ಆಗಿತ್ತು. ಆ್ಯಂಡ್ ಇವಾಗ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ. 1-2 ಒಣಮೆಣ್ಸಿಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೂ ರುಬ್ಬೋದಕ್ಕೂ ನಾನು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದಕ್ಕೂ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಒಂದು ಕುದಿ ಬರಬೇಕು. ಅಲ್ಲಿಗಂಟ ಕುದಿಯೋಕ್ಕೆ ಅಂತ ಹೇಳಿ ಬಿಡಬೇಕು. ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು. ಹಾಗಾಗಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ವ, ಒಂದು ಕುದಿ ಬಂತು. ಆಮೇಲೆ ಜಾರಲ್ಲಿ ಇದ್ದಂಥ ನೀರು ಮಿಶ್ರಣ ಇತ್ತಲ್ಲ, ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ, 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರೆಡಿ. ಇಷ್ಟೇ ಸಾಂಬಾರು ಈಸಿಯಾಗಿ ಮಾಡ್ಕೊಬೋದು. ಅನ್ನ ಮತ್ತು ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುವಂಥದ್ದು. 5 ನಿಮಿಷದಲ್ಲಿ ಮಾಡಿಬಿಡ್ಬೋದು ಈ ಸಾಂಬಾರನ್ನ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕುದಿಬೇಕು. ಅದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಚೆನ್ನಾಗಿ ಕುದಿಬೇಕು. ಆ್ಯಂಡ್ ಅನ್ನಗಂತೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸತಿ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಸಾಂಬಾರು. ಹಾಗೆ ನಾನು ಪಕ್ಕದಲ್ಲಿ ಅಕ್ಕಿಗೂ ಇಟ್ಕೊಳ್ಳೋಣ ಅಂತ ಹೇಳಿ ಅಕ್ಕಿಗೆ ಇಟ್ಕೊತಾ ಇದ್ದೀನಿ. ಆ್ಯಂಡ್ ನಾವು ಹೊಸ್ದಾಗೆ ಒಂದು ಕೆಲಸನ ಇದು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹೊಸ ಕೆಲಸನೇ ಅಂತ ಹೇಳ್ಬೋದು. ಅದು ನಮಗಿನ್ನೂ ಹೆಚ್ಚಾಗಿ ಮಾಡೋವಂಥದ್ದು ಇದಾಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಏನು ಕೆಲಸ ಅದು ಅಂತ ನಾನು ತೋರಿಸ್ತೀನಿ. ಏನು ತಂದಿದ್ದೀವಿ ಏನು ಅಂತೆಲ್ಲ ತೋರಿಸ್ತೀವಿ. ಆ್ಯಂಡ್ ನಮ್ಮ ಅದಕ್ಕೆ ನೀರು ಕುಡಿಯೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕೋ ನೀರೇ ಕುಡಿತಾ ಇರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ತೊಗೊಂಡೋದೆ. ಆ್ಯಂಡ್ ಇವತ್ತು ರಂಗೋಲಿ ಅಂತೂ ಸಕ್ಕತ್ತಾಗಿಬಿಟ್ಟಿದೆ. ನನಗಂತೂ ಇವತ್ತಿನ ರಂಗೋಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೋಡ್ಬೋದು, ಟಗರು ಮರಿನ ತಂದಿದ್ದೀವಿ ನಾವು. 2 ಟಗರು ಮರಿನ ತಂದಿದ್ದೀವಿ. ಆ್ಯಂಡ್ ಅದಕ್ಕೆ ಮೆಸ್ಸನ್ನು ಹಾಕ್ಸ್ಕೊಂಡಿದ್ದೀವಿ. ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿದ್ದೀವಿ. ಆ್ಯಂಡ್ ಇದು ಕುಡೀತು. ಹೆಂಗೋ ಪರವಾಗಿಲ್ಲ, ಕುಡಿಯೋಲ್ಲ ಅಂತ ಅಂದ್ಕೊಂಡಿದ್ದೆ. ಕುಡೀತು. ಬೆಲ್ಲ ಹಾಕಿರೋದಕ್ಕೆ ಕುಡಿದಿದೆ ನೋಡಿ, ಸಿಹಿ ಅಂತ ಹೇಳಿ ಕುಡಿದಿದೆ. ಆ್ಯಂಡ್ ಸಪ್ಪೆ ಅನ್ನೋದಕ್ಕೆ ಕುಡಿತಾ ಇರಲಿಲ್ಲ. ಆ್ಯಂಡ್ ಇದು ಕುಡಿತಾ ಇರಲಿಲ್ಲ. ಆಮೇಲೆ ಕುಡೀತು ಅದನ್ನು. ಆಮೇಲೆ ನಾನು ಅದಕ್ಕೆ ನೀರು ಕುಡ್ಸೋಕ್ಕಂತ ಬಂದಿದ್ದೀನಲ್ವ ಅಂತ ಹೇಳಿ ಗುಂಡ ಬಡ್ಕೊತಾ ಇದ್ದ. ನಾನು ಬರ್ತೀನಿ ಅಂತ ಹೇಳಿ. ಆಮೇಲೆ ಅವನು ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವನು ಬಿಟ್ಟೆ. ಆಮೇಲೆ ಅವನು ಸಮಾಧಾನ ಆದ. ಆಮೇಲೆ ನೋಡಿ ಇನ್ನೂ ಇಷ್ಟು ಉಳಿಸ್ತು. ಆಮೇಲೆ ಅದನ್ನು ಕೊಡಕ್ಕೆ ಹೋದೆ. ಬೇಡ 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 ಅಂತ ಹಿಂಗಂತ ಇತ್ತು. ಆಮೇಲೆ ಅದನ್ನು ಇದು ಮಾಡಿಬಿಟ್ಟು ಗುಂಡ ನನ್ನಿಂದನೇ ಬಂದ. ಆಮೇಲೆ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ರಂಗೋಲಿ ಮಾತ್ರ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವತ್ತಿನ ರಂಗೋಲಿ. ಆ್ಯಂಡ್ ಆಮೇಲೆ ಸಾರನ್ನ ಟೇಸ್ಟ್ ನೋಡೋಣ ಅಂತ ಹೇಳಿ ಟೇಸ್ಟ್ ನೋಡ್ತಾಯಿದ್ದೀನಿ. ಆ್ಯಂಡ್ ಉಪ್ಪು ಸಪ್ಪೆ ಖಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಕುದ್ದಿತ್ತು. ಆಮೇಲೆ ಅಡುಗೆ ಎಲ್ಲ ಮಾಡಾದಮೇಲೆ ಒಂದು ಸ್ವಲ್ಪ ಸೀರೆಗಳಿತ್ತು ಸ್ಟಿಚಿಂಗ್ ಹಾಕೋದು. ಅದನ್ನು ಸ್ಟಿಚಿಂಗ್ ಹಾಕೋಣ ಅಂತ ಹೇಳಿ ಎತ್ಕೊಂಡೆ. ಆಮೇಲೆ ಈ ಬೀಜ ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೀವು, ನಾನು ನೋಡ್ತೀನಿ. ಆ್ಯಂಡ್ ಏನಂತ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ಏನು ಬೀಜ ಇದು ಅಂತ ಹೇಳಿ ನಾನಿವಾಗ ಹೇಳ್ತೀನಿ. ನೀವು ಕಮೆಂಟ್ ಮಾಡಿ ಏನು ಬೀಜ ನಿಮಗೆ ಗೊತ್ತಿರೋ ಅಂಥದ್ದು ಹೇಳಿ. ನನಗೆ ಗೊತ್ತಿರೋ ಹಾಗೆ ಇದು
ಲೋಟಸ್ ಬೀಜ, ಕಮಲದ ಬೀಜ. ಇದು ಇದನ್ನು ನೀರೊಳಗೆ ಹಾಕಿದ್ರೆ ಇದು ಬಿಡುತ್ತೆ. ಆ್ಯಂಡ್ ನಾವು ನೀರೊಳಗೆ ಹಾಕ್ತಾಯಿಲ್ಲ, ತಿನ್ನೋಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಆ್ಯಂಡ್ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ಕಿಡ್ನಿ ಕಲ್ಲೆಲ್ಲ ಕರಗೋದು, ಆಮೇಲೆ ಇದು ಅಸ್ತಮ ಏನಾರು ಇದ್ದರೆ ಅದು ಹೋಗೋದು, ಆಮೇಲೆ ವಾಶ್ರೂಮ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಕ್ಲಿಯರ್ ಆಗೋದು, ಎಲ್ಲ ಬೆನಿಫಿಟ್ಸು ಇದೆ. ಆ್ಯಂಡ್ ಇದನ್ನು ಚೂರು ಮಾಡಬೇಕು. ಚೂರು ಮಾಡಾದಮೇಲೆ ಅದು ಗ್ರೀನ್ ಕಲರ್ ಮೊಳಕೆ ಇರುತ್ತಲ್ಲ, ಅದನ್ನು ತೆಗೆದಾಕ್ಬಿಟ್ಟು ತಿನ್ನಬೇಕು. ಆ್ಯಂಡ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನೀವು ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಹಾಗೆ ವಿಡಿಯೋನ ನೋಡ್ತಾ ಇರಿ. ಹೆಂಗಿದೆ ಅಂದರೆ ಗೊತ್ತಾಗಿಸಿದ್ದು, ಹಲಸಿನಣ್ಣು ಬೀಜ ಇರುತ್ತಲ್ಲ, ಅದು ಒಣಗಿಸಿ ಮತ್ತು ಬೇಯಿಸಿ ತಿಂತೀವಲ್ಲ, ಆ ಥರ ಟೇಸ್ಟ್ ಇದ್ದರೆ ಚೆನ್ನಾಗಿರ್ತದೆ. ನಾನು ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಆ್ಯಂಡ್ ಇನ್ನೊಂದು ಥರನೂ ಇದೆ, ಗೋಡಂಬಿ ಥರನೂ ಅನಿಸ್ತಾ ಇದೆ ಇದು. ನನಗಂತೂ ಗೊತ್ತಿರಲಿಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ದು ತಿಂದು ನೋಡು ಹೇಗಿರುತ್ತೆ, ನಾನಂತೂ ತಿಂದಿದ್ದೀನಿ ಅಂತ ಹೇಳಿದ್ರು. ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ಆ್ಯಂಡ್ ಇಷ್ಟದ ಅವ್ರು ತಂದಿದ್ದು 3 ತಂದಿದ್ರು. 3ರಲ್ಲಿ ಒಂದು ಎಲ್ಲೋ ಕಳೆದೋಯ್ತು, ಇನ್ನು 2 ಇತ್ತು, ಅದನ್ನು 2 ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಅವ್ರು ಹೇಳಿದ್ದು ಗ್ರೀನ್ ಕಲರ್ ಇರುತ್ತಲ್ಲ, ಅದನ್ನು ಬಿಸಾಕ್ಬಿಡು, ಇನ್ನು ಮಿಕ್ಕಿದ್ದು ವೈಟ್ ಕಲರ್ ಇರುತ್ತಲ್ಲ ಅದನ್ನು ತಿನ್ನು ಅಂತ ಹೇಳಿದ್ರು. ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ. ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಏನೇನಿದೆ ಅಂತ ಹೇಳಿ ನಾನು ತಿಳ್ಕೊಂಡು ಆಮೇಲೆ ವಿಡಿಯೋ ಆ್ಯಂಡ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್.